ಭಾರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯೆಯ ಮಹತ್ವ ತಿಳಿಸಿರಿ. ಅದರ ಬಗ್ಗೆ ಇವತ್ತು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ನಾವು ಭಾವನಾತ್ಮಕತೆಯಿಂದ ನೋಡಿದ್ರೆ ಮನುಷ್ಯನು ಸಹಜವಾಗಿ ಬುದ್ಧಿವಂತನಾಗಿರ್ತಾನೆ. ಅವನ ಜಾಣತನ, ಬುದ್ಧಿವಂತಿಕೆ ಜೊತೆಗೆ ವಿದ್ಯೆ ಕೂಡ ಜೊತೆಯಾದರೆ ಅವನು ಪರಿಪೂರ್ಣ ವ್ಯಕ್ತಿ ಎನ್ನುವ ಒಂದು ಬಿರುದಿಗೆ ಪಾತ್ರನಾಗ್ತಾನೆ. ಅವನಿಗೆ ವಿವೇಕ, ದೂರದೃಷ್ಟಿ, ಸಾಮಾನ್ಯ ಜ್ಞಾನ ಲಭಿಸಿ ಬದುಕು ತನ್ನ ಸುತ್ತಲಿನ ಪರಿಸರ ಉತ್ತಮವಾಗಿರುವಂತೆ ಮಾಡಿಕೊಳ್ಳಬಲ್ಲನು. ಅಂತಹ ದಿವ್ಯ ಶಕ್ತಿ ವಿದ್ಯೆಗೆ ಮಾತ್ರ ಇರೋದು. ನಾವು ವಾಸ್ತವಿಕತೆ ನೋಡಿದ್ರೆ ಜಗತ್ತು ವಿದ್ಯೆಯಿಂದ ಕಂಗೊಳಿಸಿದರೆ ಸಾಕು, ಬೇರೆ ಸಂಪತ್ತು ನಮಗೆ ಬೇಡವೇ ಬೇಡ. ಮನುಷ್ಯನ ಬಳಿ ಇರುವ ವಿದ್ಯೆ ಸಕಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಹೀಗೆ ಮನುಷ್ಯನು ವಿದ್ಯಾವಂತನಾದರೆ ಸಾಕು, ಅವನು ಜಗತ್ತಿನ ಯಾವ ಮೂಲೆಗೂ ಬೇಕಾದರೂ ಹೋಗಿ ತನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ತನ್ನ ಮೇಧಾವಿತನ ಅಲ್ಲಿಗೆ ಜನರ ಪರಿಚಯ ಮಾಡಿಕೊಟ್ಟು ಬರುತ್ತಾನೆ. ಇಂತಹ ಸಾಮರ್ಥ್ಯ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ. ವಿದ್ಯೆಗೆ ಎಲ್ಲೇ ಇಲ್ಲ. ಮನುಷ್ಯ ನಿಜಕ್ಕೂ ಅನುಗಾಲವು ವಿದ್ಯಾರ್ಥಿ ಆಗಿರುತ್ತಾನೆ. ಅಂಥ ಸ್ವಭಾವ ನಮಗೆ ಹೆಚ್ಚು ಹೆಚ್ಚು ಕಲಿಕೆಯಲ್ಲಿ ನಿರತರಾಗಲು ಅನುಕೂಲ ಮಾಡಿಕೊಡುತ್ತದೆ. ನಾವು ವೈಚಾರಿಕತೆಯಿಂದ ನೋಡಿದ್ರೆ ವಿದ್ಯೆ ನಮಗೆ ವಿವೇಕವನ್ನು ತಂದುಕೊಡುತ್ತದೆ. ವಿದ್ಯೆ ಎನ್ನುವುದು ನಮ್ಮಲ್ಲಿರುವ ವೈಚಾರಿಕತೆ, ತರ್ಕ, ಬುದ್ಧಿವಂತಿಕೆ, ಮನುಚು ಎಂದರೆ ಚೂಟಿ ಆಗುವಂತೆ ಮಾಡಬಲ್ಲದು. ಒಬ್ಬ ವ್ಯಕ್ತಿ ಬಡವನಾದರೂ ಸರಿ, ಶ್ರೀಮಂತನಾದರೂ ಸರಿ, ಅವನಿಗೆ ವಿದ್ಯೆ ಇರಬೇಕು. ಆಗ ಅವನು ಸುಲಭ ರೀತಿಯಲ್ಲಿ ಶ್ರೀಮಂತಿಕೆಯತ್ತ ಗಳಿಸಿಕೊಳ್ಳುವ ಹಾದಿಯಲ್ಲಿ ನಡೆಯುತ್ತಾನೆ. ವಿದ್ಯೆ ಎನ್ನುವುದು ಬದುಕು ಉನ್ನತ ಚಿಂತನೆಯಲ್ಲಿ ಸಾಗುವ ಕೂಡ ನಮಗೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದಿನ ಒಂದು ಯೂಟ್ಯೂಬ್ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.